ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಯಾಂಗಲ್ ಕಲೆಕ್ಷನ್ಸ್ನ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇದೇ ಭಾನುವಾರ ಸಂಡೇ ಮಹಾ ಸೇಲ್ ನಡೀತಿದೆ ಮೀಶೋದಲ್ಲಿ. 7th ಜೂನ್ ಮಿಸ್ ಮಾಡ್ಕೋಬೇಡಿ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಅಪ್ ಟು 70% ಆಫ್ ಇರುತ್ತೆ. ಮಿಸ್ ಮಾಡ್ಕೊಳ್ಳೇಬೇಡಿ. ನಾನು ತರಿಸಿದ್ದು ಕೂಡ ತುಂಬ ಅಫೋರ್ಡಬಲ್ ಪ್ರೈಸ್ಗೆ, ಬಟ್ ಇನ್ನೂ ಕೂಡ ಕಮ್ಮಿ ಪ್ರೈಸ್ ಆಗುತ್ತೆ. ಫಸ್ಟ್ ಒನ್ ಪ್ರಾಡಕ್ಟ್ ಬಂದು ಇದು ಸೈಡ್ ಬ್ಯಾಂಗಲ್ಸು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದ್ರದ್ದು ಡಿಸೈನ್ ಎಲ್ಲ ಸೈಡಲ್ಲಿ ಸ್ಟೋನ್ ಬಂದಿರೋದು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು. ಇದನ್ನೇನಾದರೂ ಸ್ಯಾರಿಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು ವೇರ್ ಮಾಡ್ಬೋದು. ಪ್ಲೇನ್ ಬಳೆ ಇರುತ್ತೆ ಅಲ್ವಾ, ಅದಕ್ಕೆ ಇದನ್ನು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವ ಥರ ಬೇಕು ಆ ಥರ ಇದನ್ನು ಮ್ಯಾಚ್ ಮಾಡ್ಕೋಬೋದು. ಸೈಡ್ ಬಳೆ ಥರನೂ ಯೂಸ್ ಮಾಡ್ಕೋಬೋದು, 120 ಬಳೆ ಥರನೂ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಇದ್ರ ಡಿಸೈನ್ ಅಂತೂ ಸಖತ್ ಇಷ್ಟ ಆಯಿತು ನನಗಂತೂ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಜುಮ್ಕಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಜುಮ್ಕಿ ಡಿಸೈನು. ತುಂಬ ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಇದನ್ನೇನಾದರೂ ಹೊರಗಡೆ ಶಾಪಲ್ಲಿ ಕೇಳ್ತೀವಿ ಅಂದರೆ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ ನಿಜವಾಗ್ಲೂ. ಇದನ್ನಂತೂ ಪಾರ್ಟಿ ವೇರ್ಗೆ, ಫಂಕ್ಷನ್ಸ್ಗೆ, ಫೆಸ್ಟಿವಲ್ಗೆ, ದೇವಸ್ಥಾನಕ್ಕೆಲ್ಲ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ರಿಂಕಲ್ಸ್ ಥರ ಬಂದಿದೆ ಅಲ್ವಾ, ಅದೇನೇ ಒಂಥರ ಹೈಲೈಟಾಗಿ ಕಾಣಿಸ್ತಾ ಇರೋದು. ಒಂಥರ ತುಂಬಾ ಡಿಫ್ರೆಂಟಾಗಿ ಪ್ರೊವೈಡ್ ಮಾಡಿದ್ದಾರೆ ಈ ಥರ ಡಿಸೈನ್. ನಾನು ಈ ಜುಮ್ಕಿನ ಮೊದಲೇ ಯಾಕೆ ನೋಡಲಿಲ್ಲ ಅಂತ ಫೀಲ್ ಆಯಿತು, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಇದನ್ನೇನಾದರೂ ಹೊರಗಡೆ ಫಂಕ್ಷನ್ಗೆ ಏನಾರು ಹಾಕೊಂಡು ಹೋಯ್ತು ಅಂತಂದರೆ ಇದೇನು ಗೋಲ್ಡಾ ಯಾವಾಗ ಮಾಡಿಸಿದ್ರಿ ಅಂತ ಕೇಳ್ತಾರೆ, ಯಾಕೆಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಬ್ಯಾಂಗಲ್ಸ್. ಇದನ್ನು ಸಹ ಸೈಡಲ್ಲಿ ಬ್ಯಾಂಗಲ್ಸ್ ಹಾಕ್ತೀವಿ ನೋಡಿ. ಸೈಡ್ ಅಂದರೆ ಪ್ಲೇನ್ಗೆ ನಾವು ಮ್ಯಾಚ್ ಮಾಡಾಕೋತೀವಲ್ವ, ಅದಕ್ಕೆ ತುಂಬಾ ಸೂಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದನ್ನು ಪ್ಲೇನ್ ಬಳೆಗಳಿರುತ್ತಲ್ವ, ಅದಕ್ಕೆ ಪೇರ್ ಮಾಡಿ ಹಾಕೊಂತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಹಾಕೊಂಡ್ರಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ಯಾಂಗಲ್ ಸ್ಪೆಷಾಲಿಟಿನೇ ಗೆಜ್ಜೆ ಬಂದಿರೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಈ ಥರ ಬಳೆಗಳಿಗೆ ಮ್ಯಾಚ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಡಿಸೈನ್ ಅಂತೇಳಿ. ಯಾವ ಕಲರ್ ಬೇಕು ಆ ಕಲರ್ಗೆ ನಾವು ಮ್ಯಾಚ್ ಮಾಡ್ಕೋಬೋದು. ಸ್ಯಾರಿ ಕಲರ್ಸ್ಗಳಿಗೆ ಇದನ್ನು ಮ್ಯಾಚ್ ಮಾಡಿಕೊಂಡ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಪ್ರೈಸ್ಗಳನ್ನ ಮೆನ್ಷನ್ ಮಾಡ್ತಿಲ್ಲ. ನಿಮ್ಗೇನಾದರೂ ಪ್ರೈಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಇಡೀ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಇದನ್ನು ಸಹ ಬ್ಯಾಂಗಲ್ಸೇನೆ. ಇಲ್ಲಿ ಡಬಲ್ ಕಲರ್ ಬಂದಿದೆ, ಒಂದು ರೆಡ್ ಇನ್ನೊಂದು ಗ್ರೀನ್ ಕಲರು. ಈ ಎರಡು ಕಲರ್ ಬ್ಯಾಂಗಲ್ಸು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದು ಶುಭ ಸಂಕೇತ ಅಂತಲೂ ಕೂಡ ಹೇಳ್ತಾರೆ ಅಲ್ವಾ, ರೆಡ್ ಮತ್ತು ಗ್ರೀನ್ ಕಲರು. ಸೊ ತುಂಬಾ ಚೆನ್ನಾಗಿದೆ. ಇದಂತೂ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬೋದು. ಎಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಬಂದಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗಲಿಲ್ಲ. ಈ ಥರ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಅಂತ ಹೇಳಿದ್ರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು, ಆ ಥರ ಪ್ಯಾಕ್ ಮಾಡಿ ಕಳಿಸಿದ್ರು. ನಾವು ಹೊರಗಡೆ ಶಾಪಿಂದ ಏನಾದರೂ ಬಳೆಗಳನ್ನ ತಂತು ಅಂದರೆ ಎಷ್ಟು ಸೇಫಾಗಿ ತೊಗೊಂಡು ಬಂದು ಮನೆಗೆ ತಲುಪಿಸ್ಬೇಕು. ಮನೆಗೆ ತರೋ ತನಕನೇ ಎಷ್ಟು ಕಷ್ಟ ಆಗಿಬಿಡುತ್ತೆ, ಎಲ್ಲೂ ಹೊಡೆದೋಗ್ಬಿಡುತ್ತೆ ಅಂತ. ಅಂಥದ್ರಲ್ಲಿ ಮೀಶೋದವ್ರು ಎಷ್ಟು ಸೇಫ್ಟಿಯಾಗಿ ನಮಗೆ ಬಳೆಗಳನ್ನ ತಲುಪಿಸ್ತಾರೆ ಗೊತ್ತಾ. ಭಯ ಪಡೋ ಅವಶ್ಯಕತೆನೇ ಇಲ್ಲ. ಎಂಥದೇ ಗ್ಲಾಸ್ ಐಟಮ್ ಆಗಲಿ, ಈ ಥರ ಬಳೆಗಳಾಗಲಿ ಆರಾಮ್ಸೆ ನಾವು ಬೈ ಮಾಡ್ಬೋದು ಆನ್ಲೈನ್ ಶಾಪಿಂಗ್. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದೂ ಸಹ ಬ್ಯಾಂಗಲ್ಸೇ. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಗೋಲ್ಡ್ ಕಲರಲ್ಲಿ ಬಂದಿದೆ, ಇನ್ನೊಂದು ಸೈಡ್ ಬಳೆಗಳಿಗೆ ಮ್ಯಾಚ್ ಮಾಡ್ಕೋತೀವಲ್ವ, ಸೊ ಆ ಥರದ್ದು ಬಂದಿದೆ. ಇವೆರಡು ಬಳೆಗಳನ್ನು ನಾವು ಬೇರೆ ಬೇರೆ ಬಳೆಗಳಿಗೆ ಅಂದರೆ ಕಲರ್ ಬಳೆಗಳಿರುತ್ತೆ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೀ ಹಾಗೆ ಒಂದೇ ಕಲರ್ಲಿ ಹಾಕೊಳ್ಳೋದಕ್ಕಿಂತ ಈ ರೀತಿ ಮಧ್ಯ ಒಂದೊಂದು ಬಳೆಗಳನ್ನ ಸೇರಿಸಿ ಡಿಸೈನ್ ಆಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಇದೂ ಅಷ್ಟೇ. ಇದೊಂಥರ ಸ್ಟೋನ್ ಬಂದಿರುತ್ತಲ್ವ ಬಳೆಗಳು, ಸೈಡ್ ಬಳೆಗಳು. ಅಂದರೆ ಇದು ಸ್ವಲ್ಪ ಕಲರ್ ಬಂದಿದೆ, ಡಿಫ್ರೆಂಟಾಗಿ ಬಂದಿದೆ. ಈ ಬ್ಯಾಂಗಲ್ಸ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಎರಡೂ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಮಧ್ಯ ಡಿಸೈನ್ ಆಗಿ ಬಳೆಗಳನ್ನ ಪೇರ್ ಮಾಡಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂತ ಹೇಳಿದ್ರೆ ಆ ಬಳೆಗಳನ್ನ ಅಂದರೆ ಡಿಸೈನ್ ಆಗಿ ಹಾಕೋಬೇಕು ಅಂತ ತುಂಬಾ ಇಷ್ಟ. ನನ್ನ ತಂಗಿಗಂತೂ ಈ ಥರ ಬಳೆಗಳಂದರೆ ತುಂಬ ಇಷ್ಟಪಡ್ತಾಳೆ. ಅವಳು ಏನಕ್ಕೆ ಇನ್ವೆಸ್ಟ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಈ ರೀತಿ ಬಳೆಗಳಿಗೆ ತುಂಬಾ ಇನ್ವೆಸ್ಟ್ ಮಾಡ್ತಾಳೆ. ಎಷ್ಟೇ ಕಾಸ್ಟ್ಲಿದಾಗಿದ್ರು ಸಹ ಇಷ್ಟ ಆಯಿತು ಅಂದರೆ ತೊಗೊಬಿಡ್ತಾಳೆ. ಯಾಕೆ ಅಂತಂದರೆ ಬಳೆಗಳಂದರೆ ತುಂಬ ಇಷ್ಟ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದೂ ಸಹ ಬ್ಯಾಂಗಲ್ಸೇ. ಈ ಕಲರ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಮಾತ್ರ. ನನ್ನ ತಂಗಿ ಅಂತ ಇದ್ಲು ಇದೇ ಥರ ಸ್ಯಾರಿ ತರಿಸ್ಕೊಡ್ಬೇಕು, ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಈ ಬಳೆಗೋಸ್ಕರನೇ ಈ ಕಲರಲ್ಲಿ ಒಂದು ಸ್ಯಾರಿ ತರಿಸ್ಕೊಡ್ಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಮಾತ್ರ. ಫೋನಲ್ಲಿ ಈ ಕಲರ್ ಕಾಣಿಸ್ತಿರ್ಬೇಕು, ಡೈರೆಕ್ಟಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಬಳೆಗಳಂತೂ. ಇದೊಂಥರ ನೇರಳೆ ಬಣ್ಣ. ಈ ಕಲರ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಿಜವಾಗ್ಲೂ ನನಗೆ ಇಷ್ಟು ಚೆನ್ನಾಗಿ ಕ್ವಾಲಿಟಿಲಿ ಬರುತ್ತಾ ಅಂತಲೇ ನನಗೆ ಡೌಟ್ ಆಗಿತ್ತು ಮೀಶೋದಲ್ಲಿ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರಾಗೇ ಬಂದಿದೆ, ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಆಮೇಲೆ ಈ ಬಳೆಗಳೆಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು. ಸೊ ನಾವು ಕೂಡ ತರಿಸ್ಕೋಬೇಕು, ಹೇಗಿರುತ್ತೆ ಏನೋ ಅಂತ ನೋಡಬೇಕು ಅಂತ ಅನ್ಕೋತಾ ಇದ್ವಿ.
ಫೈನಲಿ ತರಿಸಿ ನೋಡಿದ್ವಿ. ಇದ್ರ ಫ್ಯಾನ್ ಆಗಿಬಿಟ್ಟಿದ್ವಿ. ಅಷ್ಟು ಇಷ್ಟ ಆಗ್ಬಿಡ್ತು. ತರಿಸ್ಕೊಂಡ್ರೆ ಈ ಥರ ಬಳೆಗಳನ್ನ ತರಿಸ್ಕೋಬೇಕು. ಸುಮ್ಮನೆ ಅದು ಇದು ಬಳೆಗಳನ್ನ ತರಿಸಿ ಸುಮ್ಮನೆ ಅದನ್ನ ಹಾಕೊಳ್ಳೋದು ಇಲ್ಲ, ವೇಸ್ಟ್ ಆಗಿರುತ್ತೆ. ಸೊ ಈ ರೀತಿ ತರಿಸ್ಕೊಂತು ಅಂದರೆ ಯಾವಾಗ ಬಳೆಗಳನ್ನ ಹಾಕ್ಕೊಳ್ತೀವಿ ಅಂತ ಆಸೆ ಆಗ್ತಾ ಇರುತ್ತೆ. ಈ ಥರ ಡಿಸೈನ್ ಆಗಿನೂ ಕೂಡ ಮಾಡಿ ಹಾಕೋಬೋದು. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೇಬೇಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆಫರ್ ಬೇರೆ ನಡೀತಾ ಇದೆ ಭಾನುವಾರ, ಮಿಸ್ ಮಾಡ್ಕೊಳ್ಳೇಬೇಡಿ ಆಯಿತಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ರೀತಿ ಇದೆಲ್ಲ ವೇರ್ ಮಾಡ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಸೊ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಿಸೈನ್ ಅಂತ. ಈ ಕಲರ್ ಬಳೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನನಗಂತೂ ಈ ರೀತಿ ಡಿಸೈನ್ ಮಾಡಿರೋದಂತೂ ಸಖತ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ ಇಷ್ಟ ಆದರೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಬ್ರಾಸ್ಲೆಟು. ಇದು ಒಂದು ಕೈಗೆ ವಾಚ್ ಕಟ್ಕೊಂಡು ಇನ್ನೊಂದು ಕೈಗೆ ಬ್ರಾಸ್ಲೆಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ಒಂದು ಬ್ರಾಸ್ಲೆಟನ್ನು ಕೂಡ. ತರಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಟಿದ್ವಿ. ಸೊ ಫೈನಲಿ ತರಿಸಿ ನೋಡಿದ್ವಿ. ಸಿಕ್ಕಾಬಟ್ಟೆ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ, ಮಿಸ್ ಮಾಡ್ಕೊಳ್ಳೇಬೇಡಿ ನೀವಂತೂ. ಇದನ್ನು ಜೀನ್ಸ್ ಮೇಲೆ ಮತ್ತು ಫ್ಯಾನ್ಸಿ ಡ್ರೆಸ್ ಹಾಕ್ದಾಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚೂಡಿದಾರಕ್ಕೂ ಕೂಡ ಹಾಕೋಬೋದು, ಕಾಲೇಜ್ಗೆ ಆಫೀಸ್ಗೆ ಎಲ್ಲದಕ್ಕೂ ಕೂಡ ವೇರ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಬಿಡಿ. ಯಾರಾದ್ರೂ ನೋಡ್ತು ಅಂದರೆ ಸಡನ್ನಾಗಿ ಇದು ಗೋಲ್ಡ್ ಅಂತಲೇ ಅನ್ಕೋತಾರೆ ಪಕ್ಕ, ಯಾಕೆಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಅದು ಒಂದಲ್ಲ ಎರಡಲ್ಲ ಕಾಂಬೋ ಆಫರಲ್ಲಿ ಪ್ಯಾಕ್ ಆಫ್ 3 ಬರ್ತಾ ಇದೆ. ನೋಡ್ತಾ ಇರ್ಬೋದು, ವೆರೈಟಿ ಆಫ್ ಡಿಸೈನ್ ಇದೆ, 3 ಡಿಸೈನ್ ಇದೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದನ್ನು ಅಷ್ಟೇ ಬ್ಯಾಂಗಲ್ಸೇ. ಇದು ಸೈಡ್ ಬ್ಯಾಂಗಲ್ಸೇ. ವಾಚ್ ಒಂದು ಕೈಗೆ ವಾಚ್ ಕಟ್ಕೊಂಡು ಇನ್ನೊಂದು ಕೈಗೆ ಈ ರೀತಿ ಬ್ಯಾಂಗಲ್ಸ್ನ ಹಾಕೋಬೋದು. ಇದನ್ನ ಬ್ಯಾಂಗಲ್ ಅಂತನಾದರೂ ಅನ್ಬೋದು, ಬ್ರಾಸ್ಲೆಟ್ ಅಂತನಾದರೂ ಅನ್ಬೋದು. ಯಾಕೆಂದರೆ ಇದು ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಬಳೆ ಥರನೂ ಯೂಸ್ ಮಾಡ್ಕೋಬೋದು, ಬ್ರಾಸ್ಲೆಟ್ ಥರನೂ ಯೂಸ್ ಮಾಡ್ಕೋಬೋದು. ಒಂದು ಕೈಗೆ ವಾಚ್ ಕಟ್ಕೊಂಡು ಇನ್ನೊಂದು ಕೈಗೆ ಇದನ್ನು ವೇರ್ ಮಾಡ್ಬೋದು, ಅಥವಾ ಎರಡೂ ಕೈಗೆ ಇದನ್ನು ವೇರ್ ಮಾಡ್ಬೋದು. ಬಳೆ ಮಾತ್ರ ಎಷ್ಟು ಗಟ್ಟಿಯಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಥರ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಗ್ರೀನ್ ಕಲರ್ಲಿ ಬಂದಿದೆ ಅಲ್ವಾ, ಸೊ ಆ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಸೈಜು ಕಡಿಮೆ ಜಾಸ್ತಿ ಈ ಥರನೂ ಕೂಡ ಆಪ್ಷನ್ ಇದೆ. ಇದನ್ನು ನಿಮ್ಮ ಸೈಜ್ಗೆ ತಕ್ಕಂತೆ ಇದನ್ನು ಫಿಟ್ ಮಾಡ್ಕೋಬೋದು. ಇದನ್ನು ಅಷ್ಟೇ ಜೀನ್ಸ್ ಮೇಲೆ, ಚೂಡಿದಾರದ ಮೇಲೆ ಮತ್ತು ಸ್ಯಾರಿಗೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಮಸ್ಟ್ ಬೈ ಪ್ರಾಡಕ್ಟು, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಈ ಪ್ರಾಡಕ್ಟ್ ಅಂತೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಇದೇನು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು ಯೂಸ್ ಮಾಡುವಂತಹ ಒಂದು ಲಿಪ್ ಗ್ಲಾಸ್. ತುಂಬಾ ಚೆನ್ನಾಗಿದೆ, ತುಂಬ ಟ್ರೆಂಡಿಂಗಲ್ಲಿತ್ತು. ನಾವು ಸಹ ತರಿಸಿ ನೋಡೋಣ ಅಂತೇಳಿ ತರಿಸಿದ್ವಿ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಕ್ವಾಲಿಟಿಲಿದೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ. ಹಾಗೆ ಎಲ್ಲ ಸ್ಕಿನ್ ಟೋನ್ಸ್ಗೂ ಇದು ಸೂಟ್ ಆಗುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಪಿಂಕ್ ಶೇಡ್ ಬರುತ್ತೆ. ಯಾರೆಲ್ಲ ಲಿಪ್ಸ್ಟಿಕ್ನ ಲೈಟಾಗಿ ಹಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂಥವ್ರಿಗೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ. ಅಷ್ಟೊಂದು ಓವರಾಗಿ ಏನೋ ಕಾಣಿಸಲ್ಲ, ತುಂಬಾ ಲೈಟಾಗಿದೆ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಗೆ. ನಿಮ್ಗೇನಾದರೂ ಬೇಕು ಅಂದರೆ ನಾನು ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇದ್ರ ಬಾಟಲ್ ನೋಡ್ತಿರೇನೆ ಒಂಥರ ತುಂಬ ಇಷ್ಟ ಆಯ್ತಿತ್ತು. ಎಷ್ಟು ಶೈನಿಂಗ್ ಬರ್ತಾ ಇದೆ ನೋಡ್ತಿದ್ದೀರಾ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ, ಮಸ್ಟ್ ಬೈ ಪ್ರಾಡಕ್ಟು. ಖಂಡಿತವಾಗ್ಲೂ ಬೈ ಮಾಡ್ಬೋದು. ನಾನು ಹೇಗೆ ಬರುತ್ತೋ ಏನೋ ಅಂತ ಅನ್ಕೊತಿದ್ದೆ, ಬಟ್ ನಾವು ಕೊಡುವಂಥ ಪ್ರೈಸ್ಗೆ ಇದು ವರ್ತ್ ಇದೆ. ನಿಮ್ಗೆ ಯಾರಿಗಾದ್ರೂ ಲಿಪ್ಸ್ಟಿಕ್ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣವಾ. ಇದು ಬಂದು ರಿಂಗು. ಯಾರಿಗೆಲ್ಲ ರಿಂಗ್ ಹಾಕೋಬೇಕು ಅಂತ ಆಸೆ ಇರುತ್ತೆ ಖಂಡಿತವಾಗ್ಲೂ ಇದನ್ನು ಬೈ ಮಾಡಿ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಇವಾಗಿನ ರೇಟಲ್ಲಿ ಗೋಲ್ಡ್ ಮಾಡಿಸೋದಂತೂ ಕನಸಿನ ಮಾತು ಬಿಡಿ. ಒಂದು ಮೂಗ್ಬಟ್ಟು ತೆಗೆಯೋದು ಕಷ್ಟ ಆಗಿಬಿಟ್ಟಿದೆ, ಅದರಲ್ಲಿ ಈ ಥರದ್ದೆಲ್ಲ ತೆಗೆಯೋದಂತೂ ಕನಸಿನ ಮಾತೆ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇದನ್ನು ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಇದು ಬಂದು ಟೀ ಶರ್ಟು ಮತ್ತು ಟ್ರೌಸರ್ ಪ್ಯಾಂಟು. ನಾವು ಕೊಡುವಂಥ ಪ್ರೈಸ್ಗೆ ಇದು ಸಿಕ್ಕಾಬಟ್ಟೆ ವರ್ತಿದೆ ಮಾತ್ರ. ಡೈಲಿ ವೇರ್ಗೆ, ಆಫೀಸ್ ವೇರ್ಗೆ, ಸೊ ಕಾಲೇಜ್ಗೂ ಕೂಡ ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇದೊಂಥರ ನೈಟ್ ಸೂಟ್ ಥರನೂ ಕಾಣಿಸುತ್ತೆ. ನಾವು ಕೊಡೋ ಪ್ರೈಸ್ಗೆ ಒಂದು ಟೀ ಶರ್ಟ್ ಬರೋದೇ ಕಷ್ಟ, ಅಂಥದ್ರಲ್ಲಿ ಇದರಲ್ಲಿ ಟ್ರೌಸರ್ಸ್ ಪ್ಯಾಂಟು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಜವಾಗ್ಲೂ ಆನ್ಲೈನ್ ಶಾಪಿಂಗಲ್ಲಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಯಾಕೆಂದರೆ ಹೊರಗಡೆ ಶಾಪ್ಗೆ ಹೋದರೆ ನಾವು ಎಲ್ಲ ಥರನೂ ನೋಡ್ತೀರಿ, ಬಟ್ಟೆನೆಲ್ಲ ಮುಟ್ಟಿ ನೋಡ್ತೀವಿ ಯಾವ ಥರ ಇದೆ ಅಂತ. ಸೊ ಅಂಥದ್ರಲ್ಲಿ ನಾವು ಕಣ್ಣು ಮುಚ್ಕೊಂಡು ಆನ್ಲೈನ್ ಶಾಪಿಂಗಲ್ಲಿ ಬೈ ಮಾಡ್ಬೋದು. ಏಕೆಂದರೆ ನಾವು ಹುಡ್ಕೋದಕ್ಕಿಂತ ಬೆಸ್ಟಾಗೇ ಬರುತ್ತೆ ಅಂತಲೇ ಹೇಳ್ತೀನಿ. ಕೆಲವರು ಇನ್ನೂ ಸಹ ಆನ್ಲೈನ್ ಶಾಪಿಂಗಲ್ಲಿ ಪರ್ಚೇಸ್ ಮಾಡೋದಕ್ಕೆ ಭಯ ಪಡ್ತಾರೆ, ಹೆದರುತ್ತಾರೆ. ಯಾಕೆಂದರೆ ಯಾವ ಥರ ಬರುತ್ತೋ ಏನೋ ಅಂತೇಳಿ. ಖಂಡಿತವಾಗ್ಲೂ ಹೆದರೋ ಅವಶ್ಯಕತೆನೇ ಇಲ್ಲ, ಆರಾಮ್ಸೆ ಬೈ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.